ಪೂಜಾರ ಈ ರೀತಿ ನಾವು ಅಡಿಗೆ ಮಾಡ್ತೀವಿ. ನೀವು ಹೇಳ್ತೀರಿ ನಿಮ್ಗೆ, ನೀವು ಹೇಳ್ತಿರಲಿಲ್ಲ ಅವ್ರಿಗೆ ಏನ್ರಿ ಅದ ನಿಮ್ಗೆ ವಿರೋಧ ಪಕ್ಷ ನಾಯಕರೇ ಗೊತ್ತಾಗೋದಿಲ್ಲ ನಿಮ್ಗೆ? ಕೇಳಿ, ನಾನು ಅದನ್ನೆಲ್ಲ ಪದವನ್ನ ಕಡತದಿಂದ ತೆಗೆದು ಹಾಕಿದ್ದೀನಿ. ತೆಗೆದು ಹಾಕಿದ್ನಂದ್ರೆ ಮಾತಾಡಬಾರ್ದು ಅದ್ರ ಬಗ್ಗೆ. ನಿಮ್ಮಲ್ಲಿ ಅಲ್ರಿ ಒಂದ್ ನಿಮಿಷ ವಿರೋಧ ಪಕ್ಷ ನಾಯಕರು ಮಾತಾಡ ಅಟ್ಲೀಸ್ಟ್ ಕನಿಷ್ಠ ಬುದ್ಧಿ ಬೇಡ, ಉಳಿದವ್ರು ಮಾತಾಡಬಾರ್ದು ಅಂತ ಹೇಳಿ ನಿಮ್ಮಲ್ಲಿ ಹೇಳ್ಕೋಬೇಕು, ಹೇಳ್ಬೇಕು. ನೀವೆಲ್ಲ ಮಧ್ಯದಲ್ಲಿ ಮಾತಾಡ್ಬೇಕು. ನೀವ್ ಮಾತಾಡಕ್ ಕೊಟ್ಟಿದ್ದೀರಿ ಶರವಣ ಅವರಿಗೆ, ನೀವು ಮಧ್ಯದಲ್ಲಿ ಅವ್ರು ಯಾಕೆ ಮಾತಾಡಿದ್ರು? ಆಯ್ತು ನೋಡಿ, ಒಂದ್ ನಿಮಿಷ ನೋಡಿ, ಒಂದ್ ನಿಮಿಷ ಕೇಳಿ. ನನ್ನ ಸೌಜನ್ಯವನ್ನ ದುರುಪಯೋಗ ಮಾಡ್ಕೊಂಡ್ಬಿಟ್ರೆ ನಾನು ಕೇಳೋದಿಲ್ಲ. ಹೇಳ್ತೀನಿ, ನಾನು ಏನೋ ಒಂದು ವಾತಾವರಣ ಒಳ್ಳೇದಾಗಲಿ ಅನ್ನೋದು ಕೊಟ್ಟಿರ್ತೀವಿ. ಬೇಕಾದ ಮಾತಾಡಿದ್ರೆ ನಾನು ಸಹಿಸ್ಕೊಳ್ಳೋದಿಲ್ಲ. ದಯಮಾಡಿ ಕೊಟ್ಟಿದ್ದೀನಿ, ಆಯ್ತು. ಒಂದ್ ನಿಮಿಷ ಕೂಡಿ ನಾಗರ ಇವರ ಪ್ಲೀಸ್ ಮಾತಾಡ್ತಾರೆ. ನಿಮ್ಮ ನಾಯಕರು ಮಾತಾಡ್ತಾರೆ. ಇಲ್ಲ ಮಾನ್ಯ ಸಭಾಪತಿ ಅವರೇ, ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಸಮಾಧಾನದಿಂದ ಮಾತಾಡ್ರಿ. ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಸದನಕ್ಕೆ ಬಂದಿದ್ದಾರೆ. ಸ್ವಾಭಾವಿಕವಾಗಿ ನಮ್ಗೆ ಇಡೀ ಸದನಕ್ಕೆ ಖುಷಿ, ಯಾಕಂದ್ರೆ ಮುಖ್ಯಮಂತ್ರಿಗಳು ಬರ್ತಾರೆ, ಉತ್ತರ ಕೊಡ್ತಾರೆ, ಸದನದ ಗಾಂಭೀರ್ಯ ಕೂಡ ಹೆಚ್ಚಿದೆ ಅನ್ನೋದು ನಮಗೆ ಖುಷಿ. ಚರ್ಚೆ ಬರುತ್ತೆ. ಸ್ವಾಭಾವಿಕವಾಗಿ ಒಂದು ಪ್ರಶ್ನೆಗೆ 15 ಪ್ರಶ್ನೆಗಳಿಗೆ 1 ಗಂಟೆಗಳ ಕಾಲದಲ್ಲಿ ಮುಗಿಸ್ಬೇಕು ಅಂತೇಳಿ ತಮ್ಮ ಆದೇಶ. ನಮ್ದು 25 ನಿಮಿಷ ಲೆಕ್ಕ ತೆಗೆದಾಗ 4 ನಿಮಿಷ ಬರುತ್ತೆ. ಮುಖ್ಯಮಂತ್ರಿಗಳು ಮಾತಾಡಿದಾಗ 5 ನಿಮಿಷ ಆಗುತ್ತೆ, 6 ನಿಮಿಷ ಆಗುತ್ತೆ, 7 ನಿಮಿಷ ಆಗುತ್ತೆ. ತಮ್ಮ ಪರಮಾಧಿಕಾರ ಇದೆ, ತಾವು ಅವರಿಗೆ ಅವಕಾಶ ಕೊಡ್ತೀರಿ. ನಾವು ಯಾರು ಪ್ರಶ್ನೆ ಮಾಡಿರಲಿಲ್ಲ. ಅವರ ಅಂಕಿಅಂಶಗಳ ಬಗ್ಗೆ ರುದ್ರೇಗೌಡರು ಕೈ ಎತ್ತಿದ್ರು. ಆವಾಗ ಅವರು ಮಾಡಿದಂಥ ಪ್ರತಿಕ್ರಿಯೆ ತಾವು ಗಮನಿಸಿದ್ದೀರಿ. ನಮ್ಗೆ ನೋವಾಗಿರುವುದೇನೆಂದ್ರೆ, ಇವತ್ತು ಇಡೀ ಪ್ರತಿಪಕ್ಷಕ್ಕೆ ಮುಖ್ಯಮಂತ್ರಿಗಳಿಂದ ಸೌಜನ್ಯದ ಶಬ್ದವನ್ನು ನಾವೆಲ್ಲರೂ ನಿರೀಕ್ಷೆ ಮಾಡೋರು, ಅದು ತಪ್ಪಲ್ಲ ಪ್ರಜಾಪ್ರಭುತ್ವದಲ್ಲಿ. ಆದರೆ ಮುಖ್ಯಮಂತ್ರಿಗಳು ಆಡಿರುವಂಥ ಶಬ್ದ ಗೂಂಡಗಳು ಅಂತ ಜರಿದದ್ದು, ಚೀತು ಅಂತೇಳಿ ಕರೆದದ್ದು ನಮಗೆಲ್ಲರಿಗೂ ನೋವು ಅನಿಸಿದೆ. ಇದು ವ್ಯಕ್ತಿ ಅಲ್ಲ, ಇದು ಹುದ್ದೆ. ಮುಖ್ಯಮಂತ್ರಿಗಳ ಮಧ್ಯೆ ಬಂದಾಗ ನಾವೆಲ್ಲ ಗೌರವದಿಂದ ಎದ್ದು ನಿಲ್ಲೋರು, ಖುಷಿ ಪಡೋರು, ನಮ್ಮ ಮುಖ್ಯಮಂತ್ರಿಗಳು ಅಂತ ಹೇಳೋರು, ಸಮರ್ಥನೆ ಮಾಡೋರು, ಚರ್ಚೆಗಳು ವಾದಗಳು ಎಲ್ಲ ಆಗಿಬಿಡುತ್ತೆ. ಆದರೆ ಇವತ್ತಿನ ಮುಖ್ಯಮಂತ್ರಿಗಳ ಭಾಷೆ, ಸುದೀರ್ಘ ರಾಜಕಾರಣದ ಅನುಭವ ಇರುವಂಥ ಒಬ್ಬ ಮುಖ್ಯಮಂತ್ರಿಗಳು, ಯಾವ ಮುಖ್ಯಮಂತ್ರಿಗಳ ಹತ್ರ ಕೇಳಿಲ್ಲ ನಾವು ಇಲ್ಲಿವರೆಗೆ. ಅವರ ಭಾಷೆ, ಅವರ ಶಬ್ದ ಪ್ರಯೋಗ, ಚೀತು ಅಂದಿರುವುದು, ಗೂಂಡಗಳಂತ ಕರೆದಿರುವುದು ನಮ್ಗೆ ನೋವು ಅನಿಸಿದೆ. ಆ ಹಿನ್ನೆಲೆಯಲ್ಲಿ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಆಗ್ರಹಪಡಿಸ್ತೇನೆ, ದಯವಿಟ್ಟು ಗರಿಷ್ಠ ಇದಕ್ಕೆ ಮರೆತು ಬಿಡ್ಲಿಕ್ಕಾದರೂ ಕೂಡ ಈ ಸದನಕ್ಕೆ ವಿಷಾದವನ್ನು ಸೂಚನೆ ಮಾಡಲಿಕ್ಕೆ ತಾವು ಹೇಳಬೇಕು ಅನ್ನೋದು ನನ್ನ ವಿನಂತಿ. ಮಾನ್ಯ ಅಧ್ಯಕ್ಷರೇ, ನೀವು ಮಾತಾಡಬೇಡ್ರಿ, ಯಾರು ಉಳಿದವರು ಸುಮ್ ಕೂತ್ಕೊಳ್ರಿ. ನೀವು ಯಾಕೆ ಮಾತಾಡ್ತೀರಿ ಉಳಿದವರು? ಮಾನ್ಯ ಅಧ್ಯಕ್ಷರೇ, ಗಂಭೀರವಾಗಿರ್ತಕ್ಕಂಥ ರಾಜ್ಯದ ಸಮಸ್ಯೆ ಬಗ್ಗೆ ಉತ್ತರ ಹೇಳುವಾಗ ಎರಡೂ ಕಡೆಯಿಂದಲೂ ಆವೇಶದ ವಾತಾವರಣ ಇತ್ತು. ತಾವು ಅದನ್ನ ಗಮನಿಸಿದ್ರಿ, ಅವಕಾಶ ಕೊಟ್ರಿ, ರವಿಯವ್ರನ್ನ ಕರೆದ್ರಿ, ತಿಳಿ ಆಗಲಿ ಅಂತ ಅಭಿಪ್ರಾಯಪಟ್ರಿ. ಅದು ಯಾಕೋ ತಿಳಿ ಆಗಲಿಲ್ಲ. ಆ ಸಂದರ್ಭದಲ್ಲಿ ತಾವು ನಿರ್ಣಯಿಸಿ ಸದನವನ್ನು ಕೆಲವು ನಿಮಿಷಗಳವರೆಗೆ ಸ್ಥಗಿತ ಮಾಡಿದಿರಿ. ಅದೆಲ್ಲ ಈಗಾಗಲೇ ಮುಗಿದು ಹೋಗಿರ್ತಕ್ಕಂಥದ್ದು. ಹಾಗೂ ತಾವು ಒಂದು ನಿಮ್ಮದೇ ಅಧಿಕಾರ ಉಪಯೋಗ ಮಾಡಿ ತಮ್ಮ ವಿವೇಚನೆಯೊಳಗೆ ಇವೆಲ್ಲವನ್ನ ತೆಗೆದು ಹಾಕಿಬಿಡಬೇಕು ಅಂಥೇಳಿ ಕೆಲವು ಏನು ಆ ಕಡೆ ಈ ಕಡೆಯಿಂದ ನಾವು ಶಬ್ದಗಳನ್ನು ಉಪಯೋಗ ಮಾಡಿದ್ವಿ. ಆ ಸಂದರ್ಭದ ಕಾಲದಲ್ಲಿ ಅವನ್ನೆಲ್ಲವನ್ನು ತೆಗೆದು ಹಾಕಿಬಿಟ್ರಿ. ಒಮ್ಮೆ ಆ ವಿಷಯ, ಆ ಶಬ್ದ, ಆ ವಾಕ್ಯಗಳನ್ನು ತೆಗೆದು ಹಾಕಿದ ಮೇಲೆ ದ್ಯಾಟ್ ಇಶ್ಯೂ ಸೀಸ್ ಟು ಬಿ ಕ್ಲೋಸ್ಡ್. ಅದು ಅಲ್ಲಿಗೆ ಮುಕ್ತಾಯ ಆಯಿತು. ಆದ್ದರಿಂದ ಅದನ್ನು ಮತ್ತೆ ಅದು ನೀವು ಅವಾಗ ಹಿಂಗಂದಿದ್ರಿ ಪ್ರಶ್ನೆ ಅಲ್ಲ, ಅದು ತೆಗೆದು ಹಾಕಿಬಿಟ್ಟಿದ್ದಾರೆ. ದಟ್ ಹ್ಯಾಸ್ ನಾಟ್ ಹ್ಯಾಪನ್ಡ್ ಇನ್ ದಿಸ್ ಹೌಸ್. ದ್ಯಾಟ್ಸ್ ವೈ ಅದ್ರ ಬಗ್ಗೆ ನಾವು ಮತ್ತೆ ಯಾವುದೇ ರೀತಿ ಚರ್ಚೆ ಆಗಲಿ, ಅದನ್ನು ಪುನಃ ಪ್ರಸ್ತಾಪ ಮಾಡೋದಾಗಲಿ ಅದು ಆಗೋದು ಸರಿಯಲ್ಲ ಅನ್ನುವಂಥ ನನ್ನ ಅಭಿಪ್ರಾಯವನ್ನು ತಮಗೆ ಈ ಸಂದರ್ಭದಲ್ಲಿ. ಒಂದು ನಿಮಿಷ, ಯಾರು ಮಾತಾಡಬೇಡಿ. ಒಂದು ನಿಮಿಷ. ಈ ಸದನದಲ್ಲಿ ಕ್ವಶನ್ ಅವರ್ಸು 1 ಅವರ್ದು 75 ನಿಮಿಷ ಮಾಡಿದ್ದೀನಿ ನಾನು. ಒಂದೊಂದು ಸಾರಿ ಮುಖ್ಯಮಂತ್ರಿಗಳು ಬಂದಾಗ ಕ್ವಶನ್ ಅವರ್ ನಾನು ಹೇಳಿದ್ದೀನಿ, ಸ್ವಲ್ಪ ಜಾಸ್ತಿ ಆಯಿತು. ನೀವು ತೆಗೆದು ಕೊಡ್ತೀನಿ ನಾನು. ಎಷ್ಟೋ ಸರಿ ಒಂದೊಂದು ಕ್ವಶನ್ 25 ನಿಮಿಷ ಮಾತ್ರ ಆಗ್ಯಾವ. ಬಟ್ ಮುಖ್ಯಮಂತ್ರಿ ಬಂದಿದ್ದಾಗ ಹೇಳ್ತಾರೆ ಅನ್ನುವಂಥ ದೃಷ್ಟಿಯಿಂದ ನಾನು ತಡ್ಕೊಂಡೆ. ಅಪ್ಪ ಮುಖ್ಯಮಂತ್ರಿಗಳು ನಾನು ಹೇಳಿದೆ ನೀವು ಮುಗಿಸ್ತೀರಿ ಅಂತೇಳಿ.
ಮುಗಿದಿದೆ. ಏನೇನು ಶಬ್ದಗಳಿದ್ದಾರೆಲ್ಲ ಮುಗಿದಾವ. ಮತ್ತು ನಾನೇನು ದುರ್ಯೋಗೌಡರು ಪಾಪ ಯಾವಾಗೂ ಇದನ್ನು ಮಾಡೋರಲ್ಲ, ಗೊತ್ತಾಗಿಲ್ಲ ಮುಖ್ಯಮಂತ್ರಿಗೆ. ರುದ್ರೇಶ್ಗೌಡ ಫಸ್ಟ್ ಟೈಮ್ನ ನೋಡಿದ್ದು ನಾ ಕೈ ಎತ್ತಿದ್ದು. ಆ ಹಿನ್ನೆಲೆಯಲ್ಲಿ ಸಹಿತ ಅವ್ರು ನನಗೆ ಒಳಗೆ ಹೇಳಿದರು ಗೊತ್ತಾಗಲಿಲ್ಲ ಅಂತೇಳಿ. ಈ ಹಿನ್ನೆಲೆಯಲ್ಲಿ ನಾನು ಎಲ್ಲರಿಗೂ ವಿನಂತಿ ಮಾಡಿಕೊಳ್ತೀನಿ, ಇದು ಆದದ್ದನ್ನು ಮುಗಿದು ಬಿಡಿ. ಮುಗಿಸಿದ ಕಡತನ ತೆಗೆದು ಹಾಕಿದ್ದೀನಿ, ಯಾರು ಮಾತಾಡಿದ್ರು ಸಹಿತ ಮುಂದಿದ್ದಕ್ಕೆ ಹೋಗೋಣ, ಸದನವನ್ನು ನಡೆಸೋಣ. ದಯಮಾಡಿ ನಾನು ಸಹಕಾರ ಮಾಡ್ಬೇಕಂತೇಳಿ. ಬೇಡ ರವಿ, ಪ್ಲೀಸ್ ಪ್ಲೀಸ್, ಸಾಕು ಚರ್ಚೆ ಬೇಡ, ಬೇಡ ನೋಡಿ, ನೀವು ಗೌರವ ಕೊಡಬೇಕು. ನೋಡಿ ನಾ ಹೇಳ್ತೀನಿ, ಇಷ್ಟು ನಾ ಹೇಳಿದಾಗ ನೀವು ನನಗೂ ಗೌರವ ಕೊಡಬೇಕು. ಅಲ್ಲ ಹೇಳಿನ ನಾನು ನಿಮ್ಮ ಆದೇಶವನ್ನ ನಾವು ಪಾಲನೆ ಮಾಡ್ಕೊಂಡೇ ಬಂದಿದ್ದೀವಿ, ಮಾಡ್ತೀವಿ. ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು, ಅವ್ರು ಎಂದೂ ಪ್ರಶ್ನೆ ಮಾಡ್ತಾ ಇದ್ದೀವಿ. ಇಂಥ ಪದಗಳನ್ನು ನಾವು ನಿರೀಕ್ಷೆ ಮಾಡಿಲ್ಲ. ಒಂದು ನಿಮಿಷ ರವಿ ಪ್ಲೀಸ್ ಕೇಳಿ, ಒಂದು ನಿಮಿಷ. ಕಡತದಿಂದ ನಾನು ತೆಗೆದು ಹಾಕಿದಾಗ ಅದು ಅಲ್ಲಿಗೆ ಮುಗೀತಿ, ಮತ್ತೆ ಅದಕ್ಕೆ ಬರೋದಿಲ್ಲ. ಸುಮ್ಮನೆ ಮತ್ತೆ ಯಾಕೆ ನೀವು ತ್ಯಾಪ್ಯಾಸ ಹೋಗ್ತೀರಿ? ಕಡತದಿಂದ ತೆಗೆದ ಅಂದ್ರೆ ಕ್ಲೋಸ್ ಅದು, ವಿಷಯ ಕ್ಲೋಸ್ ಅದು. ಒಂದೇ ನಿಮಿಷದಲ್ಲಿ ಮುಗಿಸ್ತೇನೆ. ಕ್ವಶ್ಚನ್ ಅವರ್ಸ್ ಇದು ಅಲ್ಲ, ಒಂದೇ ನಿಮಿಷದಲ್ಲಿ ಮುಗಿಸ್ತೀನಿ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಕ್ ಹೋಗಲ್ಲ. ನಮ್ಮ ನಾಡಿನ ಮುಖ್ಯಮಂತ್ರಿಗಳವರು, ನಮಗೂ ಅವ್ರಿಗೆ ಗೌರವ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಎರಡನೇ ಪ್ರಶ್ನೆನೇ ಇಲ್ಲ, ಯಾವುದೇ ಡೌಟ್ ಇಲ್ಲ. ನಾವು ಖಂಡಿತ ಗೌರವ ಕೊಡ್ತೇವೆ. ಅವ್ರು ನಮ್ಮ ನಾಡಿನ ಮುಖ್ಯಮಂತ್ರಿಗಳು, ನಾಡಿನ ಎಲ್ಲ ನೋಡ್ತಾ ಇದ್ದಾರೆ. ರುದ್ರೇಗೌಡರು ಪ್ರಶ್ನೆ ಎತ್ತಿದ್ರು, ಎದ್ದು ಕೂಡ ನಿಂತ್ಕೊಳ್ಳಿಲ್ಲ ಅವರು. ಆ ರೀತಿ ಪರ್ಸನಾಲಿಟಿನೇ ಅಲ್ಲ ಅವರು. ಹೇಳಿದ್ನಲ್ರಿ ಆ ಥರ ಇನ್ನು ನಾವರೇ ಒಂದು ಸ್ವಲ್ಪ ವಾದ ವಿವಾದ ಮಾಡ್ತೀವಿ, ಅವ್ರು ಹಂಗೆ ಮಾಡೋದೇ ಇಲ್ಲ. ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ಕುತ್ಕೊಳ್ಳಿ, ಕೈ ಎತ್ತಿ, ಈಗ ತಾನೇ ಬಂದಿದ್ದೀವಿ. ಚರ್ಚೆ ನಡಿ, ಇವತ್ತೇ ಮುಗಿಯಲ್ಲ. ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡಿದೆ. ಕೇಂದ್ರ ಸರ್ಕಾರ ಯಾವುದೇ ಹಿಂದೆಂದಿಗಿಂತಲೂ ಕೂಡ ಹಣ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹರಿದು ಬಂದಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಒಂದ್ಸರಿ ಕ್ಷಮೆಯನ್ನ ಕೇಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈ ಸರಿ ಕ್ಷಮೆಯನ್ನ ಕೇಳಬೇಕು. ಎಚ್ ಕೆ ಪಾಟೀಲ್ರ ಬಗ್ಗೆ ಹೇಳಿದ್ರು, ತೆಗೆದಾಕಿದ್ರೆ ನಾನು ಒಪ್ಪಿಕೊಳ್ಳುತ್ತೇನೆ. ಆದ್ರೆ ಕೂಡ ಗಮನಿಸ್ತಿದ್ದಾರೆ ಮುಖ್ಯಮಂತ್ರಿಗಳು ಈ ತರ ಎಲ್ಲರಿಗೂ ಕೂಡ ಅದಕ್ಕೆ ನಾನು ವಿನಂತಿಯನ್ನು ಮಾಡ್ತೇನೆ. ಮುಖ್ಯಮಂತ್ರಿಗಳು ಹೌದಪ್ಪ ಈ ತರ ಯಾಕೋ ಒಂದ್ ಸ್ವಲ್ಪ ಎಮೋಷನಲ್ ಆಗಿದೆ ಅಂತ ಕ್ಷಮೆಯನ್ನು ಮುಖ್ಯಮಂತ್ರಿಗಳು ತಾವು ಹೇಳ್ಬೇಕು, ಪೀಠದಿಂದ ಹೇಳ್ಬೇಕು ಅಂತ ನಾನು ವಿನಂತಿಯನ್ನು ಬಿಟ್ರೆ ತಾನೇ ಮಾತಾಡೋದಕ್ಕೆ. ಸರ್ ನಾವು ವಿನಂತಿ ಮಾಡ್ತೇನೆ. ಕಾನೂನು ಮಂತ್ರಿಗಳು ಸಮಜಾಯಿಷಿ ಕೊಟ್ಟಿದ್ದಾರೆ, ನಾವೆಲ್ಲ ಗಮನಿಸಿದ್ದೇವೆ. ಅವರ ಸ್ಥಾನದಲ್ಲಿದ್ದು ಅವ್ರ ಹಿರಿತನ ತಕ್ಕಾಗಿ ಸಮಜಾಯಿಷಿ ಕೊಟ್ಟಿದ್ದಾರೆ. ಆದ್ರೆ ಒಂದು ಅಪಾಯ ಏನಿದೆ ಅಂತ ಹೇಳಿದ್ರೆ, ತಾವು ಪೀಠದಿಂದ ಹೇಳ್ತೀರಿ ಆ ಶಬ್ದಗಳನ್ನೆಲ್ಲ ನಾನು ತೆಗೆದುಹಾಕಿದ್ದೇನೆ ಅಂತ ತಾವು ಹೇಳಿರ್ತೀರಿ. ಆದ್ರೆ ಈ ಪರಂಪರೆಗಳು ಮುಂದುವರಿಯುತ್ತೆ. ಯಾರಾದ್ರೂ ಏನ್ ಬೇಕಾದ್ರೂ ಹೇಳ್ಬೋದು. ಸಭಾಪತಿಯವರು ಕೂತ್ಕೊಂಡು ಪೀಠದಿಂದ ನಾನು ತೆಗೆದಿದ್ದೇನೆ ಅಂದ ತಕ್ಷಣ ಅವರಿಗೆಲ್ಲ ಕ್ಷಮೆ ಅಂತ ಅರ್ಥ ಅಲ್ಲ. ದಯವಿಟ್ಟು ನಾನು ಕೇಳ್ತಾ ಇರೋದು, ಮಾನ್ಯ ಮುಖ್ಯಮಂತ್ರಿಗಳು ಇಂಥ ಭಾಷೆಯನ್ನು ಬಳಸಿ ಹಿನ್ನೆಲೆಯಲ್ಲಿ ಈ ಸದನಕ್ಕಾದ ನೋವನ್ನು ಅರ್ಥವಾಗಿ ಇಟ್ಟುಕೊಂಡು ಅವರು ಸಮಜಾಯಿಷಿಯನ್ನು ಕೊಡಬೇಕು ಅನ್ನೋ ನನ್ನ ವಿನಂತಿ ತಮ್ಮ ಯಾವ ಭಾಷೆಯನ್ನು ಬಳಸಬಹುದು, ತೆಗೆದಾಕಿದ್ದೇನೆ ಅನ್ನೋದಕ್ಕೆ ಪರಿಹಾರ ಅಲ್ಲ. ಇದು ವ್ಯಕ್ತಿ ಮತ್ತು ಮುಖ್ಯಮಂತ್ರಿಗಳು ಅವ್ರ ಒಪಿನಿಯನ್ ಅಷ್ಟೇ ಕೇಳ್ಬೋದು. ನಾವು ಕೇಳ್ಬೇಕಾ? ಕೂಡ್ರಿ, ಕೂಡ್ರಿ, ಮುಖ್ಯಮಂತ್ರಿಗಳು ನಿಂತಾರೆ. ಕೂಡ್ರಿ, ಮುಖ್ಯಮಂತ್ರಿಗಳು ನಿಂತಾರೆ. ಮುಖ್ಯಮಂತ್ರಿ ಹೇಳ್ತಾರೆ ಕೂಡ್ರಿ.